ಮಗುವಿನ ತೂಕವನ್ನು ಹೆಚ್ಚಿಸುವಂತಹ ತುಂಬಾ ಈಸಿಯಾಗಿ ಪಟಾಪಟ ಮಾಡಬಹುದಾದಂತಹ ಒಂದು ಈಸಿಯಾದ ಬೇಬಿ ಫುಡ್ ರೆಸಿಪಿನ ನೋಡೋಣ ಬನ್ನಿ. ತುಂಬಾ ಒಳ್ಳೆಯದು, ಮಗುವಿನ ಆರೋಗ್ಯಕ್ಕೂ ಕೂಡ ತುಂಬ ಈಸಿಯಾಗಿ ಡೈಜೆಷನ್ ಕೂಡ ಮಾಡಿಕೊಡುತ್ತೆ. ಸಾಮಾನ್ಯವಾಗಿ ಓಟ್ಸ್ ಕೊಟ್ಟರೆ ಮಕ್ಕಳು ಸಣ್ಣ ಆಗಿಬಿಡ್ತಾರೆ, ಅದು ಇದೆಲ್ಲ ತಪ್ಪು ಕಲ್ಪನೆ. ನೋಡಿ, ಓಟ್ಸಲ್ಲಿ ಐರನ್ ಇರುತ್ತೆ, ಪ್ರೋಟೀನ್ ಇರುತ್ತೆ. ಸೊ ಆರೋಗ್ಯಕ್ಕೆ ಬೇಕಾದಂತಹ ಉತ್ತಮವಾದ ಅಂಶಗಳಿರುತ್ತೆ. ಅದಲ್ಲದೆ ಮಕ್ಕಳು ಈಸಿಯಾಗಿ ಡೈಜೆಷನ್ ಮಾಡ್ಕೊಳ್ತಾರೆ. ಇದ್ರ ಜೊತೆಗೆ ಕೆಲವೊಂದಿಷ್ಟು ಪದಾರ್ಥಗಳನ್ನು ಸೇರಿಸೋದ್ರಿಂದ ಇನ್ನೂ ಕೂಡ ಇದು ಹೈ ರಿಚ್ ಬೇಬಿ ಫುಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಯಾವಾಗಲೂ ಒಂದೇ ಥರ ಅಕ್ಕಿ ರಾಗಿ ಒಂದೇ ಥರ ಕೊಡೋದಕ್ಕಿಂತ ಈ ರೀತಿ ಎಲ್ಲ ಥರ ಮಕ್ಕಳಿಗೆ ರೂಢಿ ಮಾಡಬೇಕು. ಎಲ್ಲ ಥರ ಬೇಬಿ ಫುಡ್ ರೆಸಿಪೀಸ್ನ ಮಾಡಿ ತಿನ್ನಿಸ್ಬೇಕು. ಹಾಗಿದ್ರೆ ಬನ್ನಿ ಪಟಾಪಟ ಅಂತ ಈ ಒಂದು ಬೇಬಿ ಫುಡ್ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಸ್ಮಾಲ್ ಕಪ್ ಆಗೋಷ್ಟು ಓಟ್ಸನ್ನು ತೊಗೊಂಡಿದ್ದೀನಿ. ಇವಾಗ ಸ್ಟವನ್ನು ಹಚ್ಚಿ ಓಟ್ಸನ್ನು ನಾನು ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇದು ಬಿಳಿಯಾಗಿರೋ ಅಂಥ ಓಟ್ಸು ನಾವು ಉರಿತಾ ಇದು ಕಂದು ಬಣ್ಣಕ್ಕೆ ಬರೋಕ್ಕೆ ಶುರು ಆಗುತ್ತೆ. ಇವಾಗ ಸ್ಟವನ್ನು ಆಫ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಬಣ್ಣ ಬದಲಾಗುತ್ತೆ. ಅಲ್ಲಿವರೆಗೂ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಹುರ್ಕೋಬೇಕಾಗುತ್ತೆ. ಈ ರೀತಿ ಹುರಿದ್ಬಿಟ್ಟು ನೀವು ಇದನ್ನು ಪುಡಿ ಮಾಡಿ ಇಟ್ಕೊಂಡ್ರೆ ಇನ್ಸ್ಟೆಂಟಾಗಿ ನೀವು 6 ತಿಂಗಳಲ್ಲಿ, ಈಗ 6 ತಿಂಗಳು ತುಂಬಿದ ಮೇಲೆ ಬೇಬಿ ಫುಡ್ ರೆಸಿಪೀಸ್ನ ಕೊಡೋಕ್ಕೆ ಶುರು ಮಾಡ್ತೀರಾ ಅಲ್ವಾ, ಸಾಲಿಡ್ ಫುಡ್ಸನ್ನು, ಆವಾಗ ನೀವು ಈ ಓಟ್ಸ್ ಪುಡಿಯನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸಿ ಪಟ್ ಅಂತ ಹೇಳಿ 2 ನಿಮಿಷದಲ್ಲಿ ಬೇಬಿ ಫುಡ್ ರೆಸಿಪೀಸ್ನ ಮಾಡಿ ಕೊಡ್ಬೋದು. ಚೆನ್ನಾಗಿ ಹುರಿದು ಪುಡಿ ಮಾಡಿ ಒಂದು ಏರ್ ಟೈಟ್ ಬಾಕ್ಸ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. 6 ತಿಂಗಳು ತುಂಬಿರೋಂಥ ಮಕ್ಕಳಿಗೆ. ಅದೇ 8 ತಿಂಗಳು ನಡೀತಿರೋಂಥ ಮಕ್ಕಳಿಗೆ, 7 ತಿಂಗಳು ತುಂಬಿದೆ, 8 ಮಂತ್ಸ್ ರನ್ನಿಂಗ್ ಅನ್ನೋ ಮಕ್ಕಳಿಗೆ ಈ ಓಟ್ಸನ್ನು ಹುರಿದಿರ್ತೀರ ಅಲ್ವಾ, ಇದ್ರ ಜೊತೆಗೆ ನೋಡಿ ಈ ರೀತಿ ಸಾಫ್ಟ್ ಡೇಟ್ಸನ್ನು ಆ್ಯಡ್ ಮಾಡಿ ಮಕ್ಕಳಿಗೆ ಖರ್ಜೂರವನ್ನು ಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರಕ್ತಹೀನತೆ ಸಮಸ್ಯೆ ದೂರ ಆಗುತ್ತೆ, ಸಾಕಷ್ಟು ಪೋಷಕಾಂಶಗಳು ಕೂಡ ದೊರೆಯುತ್ತೆ. ತುಂಬಾ ಒಳ್ಳೆಯದು. ಖರ್ಜೂರನ ಸೇರಿಸಿ ಈ ರೀತಿ ಓಟ್ಸ್ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ನುಣ್ಣಗೆ ಇದನ್ನು ರುಬ್ಕೋಬೇಕಾಗತ್ತೆ. ನಾನಿವಾಗ ಇದನ್ನು ಫೈನ್ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗಾಗಲೇ ಸಾಕಷ್ಟು ಬೇಬಿ ಫುಡ್ ರೆಸಿಪಿ ವಿಡಿಯೋಗಳನ್ನು ಹಾಕಿದ್ದೀನಿ. ಎಲ್ಲ ವಿಡಿಯೋಗಳನ್ನು ಐ ಕಾರ್ಡ್ ಮತ್ತು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ತಪ್ಪದೆ ನೋಡಿ. ಇವಾಗ ನೋಡಿ, ಇದನ್ನು ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ, ರುಬ್ಕೊಂಡಿರೋಂಥ ಮಿಶ್ರಣ. ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸಿ ಹಾಕ್ಕೊಂಡಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ, ನಿಮ್ಮ ಮಗುಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಬಿ ಫುಡ್ ರೆಸಿಪೀಸ್ನ ಮಾಡಿ ತಿನ್ನಿಸ್ತಾ ಇದ್ದೀರಾ ಆ ಒಂದು ಕನ್ಸಿಸ್ಟೆನ್ಸಿನಲ್ಲಿ ನೀವು ಇದಕ್ಕೆ ನೀರನ್ನು ಸೇರಿಸಿ ಈ ರೆಸಿಪಿನ ಮಾಡಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿದ್ದೀನಿ. ನೀವು ಸ್ಟಾರ್ಟಿಂಗ್ ಕೊಡ್ತೀರಾ ಅಂದರೆ ಸ್ವಲ್ಪ ತೆಳುವಾಗಿ ಕೊಡಿ ಕನ್ಸಿಸ್ಟೆನ್ಸಿ, ಅಂದರೆ ತುಂಬ ತೆಳುವಾಗಿ ಬೇಡ. 8 ತಿಂಗಳು ಮಕ್ಕಳಿಗೆ ಅಂತಂದರೆ ಈಗ ಬೆರಳಲ್ಲಿ ಹಿಂಗೆ ಬೇಬಿ ಫುಡ್ ರೆಸಿಪೀಸ್ನ ಹಿಂಗೆ ತೆಗೆದ್ರೆ ನಿಲ್ಲಬೇಕು. ಆ ಮಟ್ಟಕ್ಕೆ ನಾವು ಬೇಬಿ ಫುಡ್ ರೆಸಿಪೀಸ್ನ 8 ತಿಂಗಳಿಗೆಲ್ಲ ನಾವು ಕೊಡಬೇಕಾಗುತ್ತೆ. ತುಂಬ ತೆಳುವಾಗಿ ಬೇಡ. ಸ್ಟಾರ್ಟಿಂಗಲ್ಲಿ 6 ತಿಂಗಳಿಗೆ ಅಂತಂದರೆ ಸ್ವಲ್ಪ ತೆಳುವಾಗಿ ರೂಢಿ ಮಾಡಬೇಕಾಗತ್ತೆ. ಈಗ ಸ್ಟವನ್ನು ಹಚ್ಕೊಂಡು ಸಣ್ಣ ಉರಿನಲ್ಲಿ ಇಟ್ಕೊಂಡು 1 ನಿಮಿಷಗಳ ಕಾಲ ಇದು ಗಟ್ಟಿ ಆಗೋವರೆಗೂ ಬಿಸಿ ಮಾಡಬೇಕು. ಇದನ್ನೇನು ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಂತನ್ನುವಾಗ ಸಣ್ಣ ಉರಿನಲ್ಲಿ 1 ನಿಮಿಷಗಳ ಕಾಲ ಪ್ಲೇಟನ್ನು ಮುಚ್ಚಿ, ಒಂದೇ 1 ನಿಮಿಷ ಸಾಕು. ಇದು ಆಲ್ರೆಡಿ ನಾವು ಹುರಿದಿರ್ತೀವಿ, ತುಂಬ ಬೇಯಿಸೋ ಅಗತ್ಯ ಕೂಡ ಇಲ್ಲ. ಒಂದೇ 1 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಬಿಟ್ರೆ ಬೇಬಿ ಫುಡ್ ರೆಸಿಪಿ ರೆಡಿ ಆಗಿಬಿಡುತ್ತೆ. ಪಟ ಅಂತೇಳಿ ಆಗಿಬಿಡುತ್ತೆ. ಸೊ ಈಸಿಯಾದ ಬೇಬಿ ಫುಡ್ ರೆಸಿಪಿ, ಮಕ್ಕಳ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ದೇಹದಲ್ಲಿ ಪುಷ್ಟಿ ಬರುತ್ತೆ, ಶಕ್ತಿ ಬರುತ್ತೆ. ನಾವು ಇದರಲ್ಲಿ ಖರ್ಜೂರನ ಬಳಸಿರೋದ್ರಿಂದ ಸೊ ಈಸಿಯಾಗಿ ಕೂಡ ಡೈಜೆಷನ್ ಮಾಡ್ಕೊಳ್ತಾರೆ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಈ ಬೇಬಿ ಫುಡ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಹಿಂದಕ್ಕೆ ತಡ, ಯಾರ್ಯಾರೆಲ್ಲ ಪುಟ್ಟ ಮಕ್ಕಳಿರ್ತಾರೆ ಆ ತಾಯಿಯರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ರೀತಿಯ ಹೆಚ್ಚಿನ ಬೇಬಿ ಫುಡ್ ರೆಸಿಪಿ ವಿಡಿಯೋ ನೋಡಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ಆಲ್.